ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಹಾಯ್ ಹೇಳು. ಉಮ್ಮ ಕೂಡ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಹಾಗೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ. ಹೇಳು ಮಮ್ಮಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಆಮೇಲೆ ಅಷ್ಟೇ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಅಂತ ಕರೆಕ್ಟಾಗಿ ಹೇಳು. ಸಬ್ಸ್ಕ್ರೈಬ್ ಅಮ್ಮ ಕೊಟ್ಬಿಡೋದು. ಈ ಒಂದು ಬ್ಲಾಗ್ ಬಂದು ವ್ಯಾಲೆಂಟೈನ್ಸ್ ಡೇ ದಿನದ ಬ್ಲಾಗ್ ಆಗಿರುತ್ತೆ. ನಾನು ಡ್ರೆಸ್ ತೋರಿಸೋಣ ಅಂದ್ಬಿಟ್ಟು ತೋರಿಸ್ತಾ ಇದ್ದೆ. ಅಷ್ಟರಲ್ಲಿ ದುವಿ ಕೂಡ ಬಂದು ನಿಂತ್ಕೊಂಡ. ನಾನು ಯಾವಾಗ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಆವಾಗಲೇ ಬಂದು ನಿಂತ್ಕೊಬಿಡ್ತಾನೆ. ಸೊ ವ್ಯಾಲೆಂಟೈನ್ಸ್ ಡೇ ದಿನ ಅಂತ ಏನು ಸ್ಪೆಷಲ್ ಏನಿಲ್ಲ. ಸೊ ಯಾವುದೇ ಒಂದು ಸ್ಪೆಷಲ್ ಡೇ ಇದ್ರೂ ಕೂಡ ವಿಜಯ್ ಸರ್ಪ್ರೈಸಾಗಿ ಗಿಫ್ಟ್ ಏನಾದರೂ ತೊಗೊಂಬಂದು ಕೊಡ್ತಾಯಿದ್ರು. ಇತ್ತೀಚೆಗೆ ಸ್ವಲ್ಪ ಲಾಸ್ಟ್ ಇಯರಿಂದ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಗಿಫ್ಟ್ ಅಂತ ಏನಿಲ್ಲ, ಮನೇಲಿ ಏನಾದರೂ ಆರ್ಡ್ರ್ ಮಾಡ್ಕೊಂಡು ತಿನ್ನೋಣ ಅಂತ ಅಂದರು. ಬಟ್ ಬೇಡ, ಆಚೆ ಹೋಗಿ ತಿನ್ನೋಣ, ಸ್ವಲ್ಪ ಟೈಮ್ನ ಕಳ್ದಂಗೆ ಇರುತ್ತೆ ಅಂತ ಅಂದ್ಬಿಟ್ಟು ಆಚೆ ರೆಸ್ಟೋರೆಂಟ್ಗೆ ಕರ್ಕೊಂಬಂದಿದ್ರು. ಆ್ಯಕ್ಚುಲಿ ನಾನು ಈ ವರ್ಷ ಅಂದ್ಕೊಂಡಿದ್ದೆ ಏನಾದರೂ ಸ್ವಲ್ಪ ಸರ್ಪ್ರೈಸಾಗಿ ಸ್ವಲ್ಪ ವ್ಯಾಲೆಂಟೈನ್ಸ್ ಡೇ ಥರ ಎಲ್ಲ ಡೆಕೋರೇಷನ್ಸ್ ಎಲ್ಲ ಮಾಡಿ ವಿಜಯ್ಗೆ ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಏನೋ ಗೊತ್ತಿಲ್ಲ, ನನಗೂ ಇಷ್ಟ ಆಗಲಿಲ್ಲ. ಅಯ್ಯೋ ಬಿಡು ಅಂತ ಸುಮ್ಮನಾದೆ. ನನಗೂ ಟೈಮ್ ಕೂಡ ಸಾಕಾಗಲಿಲ್ಲ. ನೆಕ್ಸ್ಟ್ ಇಯರ್ ಬೇಕಿದ್ರೆ ನೋಡೋಣ ಅಂದ್ಬಿಟ್ಟು ಸುಮ್ಮನಾದೆ. ಅನ್ಕೊತೀನಿ ಎಷ್ಟೊಂದು ಸಲ ನಾನು ಈ ವರ್ಷ ಮಾಡೋಣ ಸರ್ಪ್ರೈಸಾಗಿ, ಬರ್ತ್ಡೇ ಆಗಿರ್ಬೋದು ಅಥವಾ ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು ಅಂತ. ನಾವೇನಿಲ್ಲ, ಆಚೆ ಹೋಗೋದು, ತಿನ್ಕೊಂಬರೋದು, ಇಷ್ಟರಲ್ಲೇ ಮುಗಿಸ್ಬಿಡ್ತೀವಿ, ಅದರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಹಾಗಾಗಿ ಸುಮ್ಮನಾಗ್ಬಿಡ್ತೀನಿ. अच्छा बीजा है और मैंगो में मैंगो में बीजा होता है, वो तो इतना बड़ा बीजा होता है. और बनाना में नो होता है नहीं. अच्छा, और लीची में लीची में कहाँ होता है? लीची में नहीं होता. लीची में नहीं होता है. कहाँ होता है? अच्छा, और वो जूस नो, जूस नहीं पी रहा. आपके वहाँ पे हुआ है ना. ನೀನು ಹಿಂದಿಲೇ ಮಾತಾಡ್ತೀಯ, ನಾನು ಕನ್ನಡ ಲಾಗ್ ಮಾಡೋದು ಇಷ್ಟ ಆಗಲ್ಲ ನನಗೆ. कभी खाना के साथ दूध है. हाँ दूध आपको तो हुआ है, नहीं पियोगे ना. हुआ होगा, दिखा हुआ, दिखा कहाँ पे हुआ है. तो नहीं पीना चाहिए जूस ना. हाँ क्यों? हुआ हो जाएगा और नहीं क्यों? ಆಯ್ತು ಬಿಡು, ನೀನು ನನ್ನ ಜೊತೆ ಮಾತಾಡ್ಬೇಡ. ಮ್ಯಾರೇಜ್ ಆದಾಗ್ಲಿಂದನೂ ಕೂಡ ಅಷ್ಟೇನೆ, ಫಸ್ಟ್ ಟೈಮ್ ಹೇಳ್ದೇ ಫ್ಲೈಟಲ್ಲಿ ಕರ್ಕೊಂಡು ಹೋಗಿದ್ರು. ಮ್ಯಾರೇಜ್ ಆದ ಇಡ್ಕಿನೇ ಆಫ್ಟರ್ ಮ್ಯಾರೇಜ್ ಫಸ್ಟ್ ಟೈಮ್ ಫ್ಲೈಟಲ್ಲಿ ಹೋಗಿದ್ದು. ಅದಾದ್ಮೇಲೆ ತವ್ರ ಮನೆನೇ ಮಾಡಾಕ್ಬಿಟ್ರು ಫ್ಲೈಟ್ನ. 3 ತಿಂಗಳಿಗೂ ಊರಿಗೆ, 6 ತಿಂಗಳಿಗೆ, 3 ತಿಂಗಳಿಗೆಲ್ಲ ಕಳಿಸ್ತಾನೆ ಇದ್ರು. ಮಿಸ್ ಮಾಡ್ಕೋಬಾರ್ದು ಅಪ್ಪ ಅಮ್ಮನ್ನ ಅಂದ್ಬಿಟ್ಟು. ಬ್ಯಾಂಗ್ಳೂರ್ ಬಂದ್ಮೇಲೆ ಒಂದ್ಸಲ ಗೋವಾ ಹೋಗಿದ್ವಿ ಫ್ಲೈಟಲ್ಲಿ. ಅದು ಬಿಟ್ಟರೆ ಫ್ಲೈಟಲ್ಲಿ ಹೋಗೇ ಇಲ್ಲ. ಬ್ಯಾಂಗ್ಳೂರ್ ಬಂದ್ಮೇಲೆ ಫ್ಲೈಟ್ ಜರ್ನಿ ನಮ್ದು ಕಮ್ಮಿ ಆಗ್ಬಿಟ್ಟಿದೆ, ಎಲ್ಲೂ ಹೋಗ್ತಾ ಇಲ್ಲ. ಇವಾಗ ಡೆಲ್ಲಿಲಿದ್ದಾಗ ಆದ್ರೆ ಯಾವಾಗ್ಲೂ ಕಳಿಸ್ತಾ ಇದ್ರು ಫ್ಲೈಟ್ ಟಿಕೆಟ್ ಬುಕ್ ಮಾಡಿ. ಅದಾದ್ಮೇಲೆ ಬರ್ತ್ಡೇ ಬರೋ ಆಗಿಲ್ಲ, ಆ್ಯನಿವರ್ಸರಿ ಬರೋ ಆಗಿಲ್ಲ, ಡೈಮಂಡು, ಗೋಲ್ಡು ಈ ರೀತಿ ಎಲ್ಲ ತುಂಬಾನೇ ಸರ್ಪ್ರೈಸಸ್ ಎಲ್ಲ ತೊಗೊಂಬಂದು ನನಗೆ ಕೊಡ್ತಾ ಇದ್ರು. ಬಟ್ ಅವಾಗೆಲ್ಲ ನಾನು ಏನಪ್ಪ ಅಂತ ಅಂದರೆ ನನಗಷ್ಟು ಗೊತ್ತಾಗ್ತಿರ್ಲಿಲ್ಲ. ಏಜು ಸ್ವಲ್ಪ ನಂದು ಅವಾಗ ಚಿಕ್ಕದೇನೆ. ಏನು ತೊಗೊಂಬಂದ್ರು ನನಗೆ ಇದು ಇಷ್ಟ ಇಲ್ಲ, ನನ್ನ ಕರ್ಕೊಂಡು ಹೋಗ್ಬೇಕಿತ್ತು ನೀನು ತೊಗೊಂಬರೋಕ್ಕೆ ಅಂತ ಎಲ್ಲ ತುಂಬಾ ಆಟ ಮಾಡ್ತಾಯಿದ್ದೆ. ಅವ್ರು ಅದೇ ಹೇಳ್ತಾಯಿದ್ರು, ನಿನ್ನ ಕರ್ಕೊಂಡು ಹೋದರೆ ಸರ್ಪ್ರೈಸ್ ಎಲ್ಲ ಆಗುತ್ತೆ ಅಂತ. ಬಟ್ ಇವಾಗ ನನಗೆ ಏನಾದರೂ ಕೊಡಿಸಿದ್ರೆ ಸಾಕಪ್ಪ ಸರ್ಪ್ರೈಸ್ ಆಗಿ ಅಂತ ಇಷ್ಟ ಆಗುತ್ತೆ. ಬಟ್ ಇವಾಗ ಕೊಡಿಸೋದಕ್ಕೆ ಸ್ವಲ್ಪ ಕಮಿಟ್ಮೆಂಟ್ ಜಾಸ್ತಿ ಆಗಿಬಿಟ್ಟಿದೆ ಇಬ್ಬರು ಮಕ್ಕಳಾದಮೇಲೆ. ಸೊ ಹಾಗಾಗಿ ಏನು ಬೇಕಂದ್ರೂ ಅವರು ನನಗೇನೆ ಕ್ಯಾಶ್ ಕೊಟ್ಬಿಡ್ತಾರೆ ಮಂತ್ಲಿ ಇಷ್ಟು ಅಂತ. ಸೊ ಅದರಲ್ಲೇ ನಿನ್ಗೆ ಏನು ಬೇಕೋ ಎಲ್ಲ ತೊಗೋಬಿಡು, ನೀನು ನಾನು ತರೋದೆಲ್ಲ ಇಷ್ಟ ಆಗಲ್ಲ ನಿನಗೆ ಅಂತ ಹೇಳ್ತಾರೆ. ಸೊ ನಾನು ಅವಾಗವಾಗ ಡ್ರೆಸ್ಸಸ್ ಆಗಿರ್ಬೋದು ಎಲ್ಲ ತೊಗೋತಾ ಇರ್ತೀನಿ. ಸ್ವಲ್ಪ ಕಾಸ್ಟ್ಲಿ ತೊಗೊಳೋದಕ್ಕೆ ಕಮಿಟ್ಮೆಂಟ್ ಜಾಸ್ತಿ ಇದೆ. ಸೊ ಹಾಗಾಗಿ ಇವಾಗ ಗೋಲ್ಡು ಈ ಥರದ್ದು ಏನು ತೊಗೊಳೋದಕ್ಕೆ ಆಗ್ತಿಲ್ಲ. ಅದು ಬಿಟ್ಟರೆ ಡ್ರೆಸ್ ಆಗಿರ್ಬೋದು, ನನಗೆ ಡೈಲಿ ಏನೇನೆಲ್ಲ ಬೇಕಾಗುತ್ತೆ ಎಲ್ಲದನ್ನು ಕೂಡ ನನಗೆ ಕ್ಯಾಶ್ ಕೊಟ್ಬಿಡ್ತಾರೆ, ನೀನು ತಗೋ ಅಂತ.
ನಾನೇನಕ್ಕಪ್ಪ ಅವ್ರಿಗೆ ಸರ್ಪ್ರೈಸ್ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತೀನಿ ಅಂದರೆ ಅವ್ರ ಹತ್ರನೇ ಕ್ಯಾಶ್ ಇಸ್ಕೊಂಡು ಅವ್ರಿಗೆ ಸರ್ಪ್ರೈಸ್ ಕೊಡಬೇಕಲ್ಲ, ಅದು ನನಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಾನು ದುಡಿದು ನಾನು ಸಂಪಾದಿಸಿ ಆ ದುಡ್ಡಲ್ಲಿ ಅವ್ರಿಗೆ ಬರ್ತ್ಡೇ ದಿನನೋ ಅಥವಾ ಆ್ಯನಿವರ್ಸರಿ ದಿನನೋ ಅಥವಾ ವ್ಯಾಲೆಂಟೈನ್ಸ್ ಡೇ ದಿನನೋ ಸ್ಪೆಷಲ್ ಡೇ ಏನಿರುತ್ತೆ ಅವತ್ತಿನ ದಿನ ನಾನು ಅವ್ರಿಗೆ ನಾನು ದುಡ್ದಿರೋಂಥ ದುಡ್ಡಲ್ಲಿ ಸರ್ಪ್ರೈಸಾಗಿ ಏನಾದರೂ ಡೆಕೋರೇಷನ್ಸ್ ಮಾಡಿ ಅಥವಾ ಸರ್ಪ್ರೈಸಾಗಿ ಏನಾದರೂ ಗಿಫ್ಟ್ ಏನಾದರೂ ತಂದು ಕೊಡಬೇಕನ್ನೋದು ತುಂಬಾ ಆಸೆ ಇದೆ ನನಗೆ. ಬಟ್ ನಾನು ಎಲ್ಲಿ ಹೋಗ್ತೀನಿ, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಎಲ್ಲೂ ಜಾಬು ಕೂಡ ಮಾಡೋದಕ್ಕಾಗಲ್ಲ. ಸೊ ಹಾಗಾಗಿ ನನ್ನ ಹತ್ರ ಕ್ಯಾಶ್ ಇರುತ್ತೆ ಅವ್ರು ಕೊಟ್ಟಿರೋದು, ಬಟ್ ಅವ್ರು ಕೊಟ್ಟಿರೋ ದುಡ್ಡಲ್ಲಿ ನನಗೆ ಖರ್ಚು ಮಾಡಿ ಅವ್ರಿಗೆ ಸರ್ಪ್ರೈಸ್ ಕೊಡೋಕ್ಕೆ ಇಷ್ಟ ಇಲ್ಲ. ನಾನು ದುಡ್ದು ಕೊಡಬೇಕನ್ನೋದು ಆಸೆ ಇದೆ. ಆದಷ್ಟು ಬೇಗ ಅದು ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ನನ್ನ ಕೈಯಾರೆ ನಾನು ದುಡ್ದಿರೋ ಸಂಪಾದಿಸಿರೋ ಅಂಥ ದುಡ್ಡಲ್ಲಿ ನಾನು ನನ್ನ ಹಸ್ಬೆಂಡ್ಗೆ ಸರ್ಪ್ರೈಸಾಗಿ ಏನಾದರೂ ಗಿಫ್ಟು, ಸರ್ಪ್ರೈಸಾಗಿ ಏನಾದರೂ ಪಾರ್ಟಿ ಅರೇಂಜ್ ಮಾಡೋದು, ಡೆಕೋರೇಷನ್ ಮಾಡೋದು, ಈ ರೀತಿ ಮಾಡಬೇಕನ್ನೋದು ತುಂಬಾ ಆಸೆ ಇದೆ. ಸೊ ಅದು ಒಂದಿನ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಆಗುತ್ತೆ ಅದು ಒಂದಿನ ಅಂತ. ಸೊ ವ್ಯಾಲೆಂಟೈನ್ಸ್ ಡೇ ದಿನ ಅಷ್ಟೇ ನಾವು ಅಂದರೆ ಬೆಳಗಿಂದ ಏನೂ ಪ್ಲ್ಯಾನ್ ಮಾಡಲಿಲ್ಲ. ವಿಜಯ್ಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ಅವ್ರು ಸ್ವಲ್ಪ ಕೆಲಸ ಮಾಡ್ತಾಯಿದ್ರು. ಸೊ ಅವರು ಕೂಡ ಬ್ಯುಸಿ ಇದ್ದರು. ಹಾಗಾಗಿ ಸಂಜೆನೂ ಏನಂದರು ಆಚೆಯಿಂದ ತರಿಸಿ ತಿನ್ನೋಣ ಅಂತ ಅಂದರು. ಆಮೇಲೆ ಬೇಡ, ಮಕ್ಕಳಿಗೂ ಟೈಮ್ ಆಚೆ ಕಳ್ದಂಗೆ ಇರುತ್ತೆ ಅಂದ್ಬಿಟ್ಟು ಸರಿ ಆಚೆ ಹೋಗಿ ತಿನ್ಕೊಂಬರೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ರೆಸ್ಟೋರೆಂಟ್ಗೆ ಹೋಗಿದ್ದು. ಈ ರೆಸ್ಟೋರೆಂಟ್ ಬಂದು ಸ್ವಲ್ಪ ನಮ್ಮ ಮನೆ ಹತ್ರದಲ್ಲೇ ಇರೋದು. ನಾವು ಲೇಟಾಗಿ ಹೊರಟ್ವಲ್ಲ, ಸೊ ತುಂಬ ದೂರ ಎಲ್ಲ ಹೋಗೋದು ಬೇಡ ಅಂದ್ಕೊಂಡು ಮನೆಗೆ ಸ್ವಲ್ಪ ಹತ್ರದಲ್ಲಿ ಇರುವಂಥ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಸೊ ಅಲ್ಲೇ ಎಲ್ಲ ಸ್ನ್ಯಾಕ್ಸ್ ಆಗಿರ್ಬೋದು, ಡ್ರಿಂಕ್ಸು ಮತ್ತು ಗಾರ್ಲಿಕ್ ನಾನ್, ಬಟರ್ ಚಿಕನ್ ಎಲ್ಲದೂ ಕೂಡ ತಿಂದ್ಕೊಂಡು ನಾವು ಮನೆಗೆ ಬಂದ್ವಿ. रुको ಆಟ ಆಡ್ಬಾರ್ದು ತಿನ್ನೋದ್ರಲ್ಲ. ನಮ್ಮ ಪಕ್ಕದ ಟೇಬಲಲ್ಲಿ ಒಂದು ಹುಡುಗಿ ಇತ್ತು. ಆ ಹುಡುಗಿ ಮತ್ತು ದುವಿಗೆ ಇಬ್ಬರೂ ಕೂಡ ಆಟ ಆಡ್ಕೊತಾ ಇದ್ದರು. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೇರ್ ಮೇಲೆ ಹತ್ತೋದು ಇಳಿಯೋದು ಈ ರೀತಿ ಎಲ್ಲ ಮಾಡಿಕೊಂಡು ಆಟ ಆಡ್ತಾ ಇದ್ದರು. ವ್ಯಾಲೆಂಟೈನ್ಸ್ ಡೇ ದಿನದ ಈ ಒಂದು ಬ್ಲಾಗ್ ಇದಾಗಿತ್ತು. ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಹಾಗೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಬೆಲ್ಲೈಕನ್ನ ಪ್ರೆಸ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸು ನಿಮಗೆ ಫಸ್ಟೇ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಈ ಒಂದು ಬ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು. Love you all. Bye bye. Lots of love. Take care.